ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಯಾವ 7 ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲು ಬರೋದಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಲಿ ನಂಬರ್ ಇದೆ. ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ. ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತಗೋಬಹುದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಪ್ರಾಪರ್ಟಿ ಖರೀದಿ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಅದಕ್ಕಾಗಿ ತಮ್ಮ ಭಾಗದ ಆಸ್ತಿ ಉಳಿದಿದೆಯಾ ಎಂಬುದನ್ನು ಖಚಿತಪಡಿಸಿಕೊಂಡು ಕೆಲವರು ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡಿಬೇಕು ಎಂದು ಕಾಯ್ತಾ ಇರ್ತಾರೆ. ಇಲ್ಲ ಅಂದರೆ ಹೆಣ್ಣು ಮಗಳಿಗೆ ಗಂಡನ ಮನೆಯಲ್ಲಿ ತುಂಬ ಕಷ್ಟಗಳಿದ್ದಾಗ ತನ್ನ ತವರಿನಲ್ಲಿ ತನ್ನ ಪಾಲೇನಾದರೂ ಇದೆಯಾ ಎಂಬುದನ್ನು ತಿಳಿದುಕೊಂಡು ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳುವವರು ಕೂಡ ಇದ್ದಾರೆ. ಮೊದಲೆಲ್ಲ ಪುರುಷರಿಗೆ ಮಾತ್ರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕು ಇತ್ತು. ಆದರೆ ಕಾಲಕ್ರಮೇಣ ಮಹಿಳೆ ಪುರುಷರಷ್ಟೇ ಸಮಾನಳು ಹಾಗೂ ಪಿತ್ರಾರ್ಜಿತ ಆಸ್ತಿಯಲ್ಲೂ ಕೂಡ ಸಮಾನ ಪಾಲನ್ನು ಪಡೆಯಲು ಹಕ್ಕುದಾರಳು ಎಂದು ಹಿಂದೂ ಉತ್ತರಾಧಿಕಾರ ಕಾಯ್ದೆಯಲ್ಲಿ ತಿದ್ದುಪಡಿ ಆಯಿತು. 2005ರ ತಿದ್ದುಪಡಿಯ ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಷ್ಟೇ ಹೆಣ್ಣು ಮಕ್ಕಳು ಕೂಡ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಕೇಳಬಹುದು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕು ಇದ್ದರೂ ಕೂಡ ಯಾವ ಸಂದರ್ಭದಲ್ಲಿ ಹಕ್ಕನ್ನು ಪಡೆಯಲಾರಳು, ಯಾವ ಸಂದರ್ಭದಲ್ಲಿ ಆಸ್ತಿ ಕೇಳುವ ಹಕ್ಕು ಮಹಿಳೆಗೆ ಇರಲಾರದು ಎಂಬುದನ್ನು ನೋಡ್ತಾ ಹೋಗೋಣ. ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಸಮಪಾಲು ನೀಡಲೇಬೇಕು ಎಂಬ ಕಾನೂನಿದೆ. ಅದರ ಪ್ರಕಾರವೇ ಕಾನೂನಾತ್ಮಕ ರೀತಿಯಲ್ಲಿ ಹೆಣ್ಣು ಮಕ್ಕಳು ತಂದೆಯ ಅಥವಾ ತಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡೆಯುವ ಹಕ್ಕನ್ನು ಪಡೆದಿರ್ತಾಳೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅದು ಯಾವ ಸಂದರ್ಭ ಅಂತ ನೋಡೋದಾದರೆ, ಮೊದಲನೇದಾಗಿ ತಂದೆ ಬದುಕಿದ್ದ ಸಂದರ್ಭದಲ್ಲಿ ಅದು ಆತನ ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಆಗ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಆಸ್ತಿ ಪಾಲನ್ನು ಕೇಳೋದಕ್ಕೆ ಬರೋದಿಲ್ಲ. ತಂದೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಆಸ್ತಿ ಪಾಲು ಮಾಡುವುದು ಬಿಡೋದು ಸಂಪೂರ್ಣ ಹಕ್ಕು ತಂದೆಗೆ ಬಿಟ್ಟ ವಿಚಾರ. ಅದರಲ್ಲಿ ಭಾಗ ಕೇಳುವಂತಹ ಅಧಿಕಾರ ಅವರ ಮಕ್ಕಳಿಗೆ ಇರಲಾರದು. ತಂದೆ ತನ್ನ ಜೀವಿತಾವಧಿಯಲ್ಲಿ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಗಂಡು ಮಕ್ಕಳಿಗೆ ಮಾತ್ರ ಭಾಗ ಮಾಡಿಕೊಟ್ಟಿದ್ರೆ ಅಥವಾ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿದರೆ ಅಥವಾ ವಿಲ್ಲನ್ನು ಬರೆದಿಟ್ಟಿದ್ರೆ ಆಗ ಅದನ್ನು ಪ್ರಶ್ನಿಸುವ ಹಕ್ಕು ಅಥವಾ ಪಾಲನ್ನು ಕೇಳುವ ಹಕ್ಕು ಹೆಣ್ಮಕ್ಳಿಗೆ ಇರೋದಿಲ್ಲ. ಎರಡನೇದಾಗಿ ತಂದೆ ಮರಣ ಹೊಂದಿದ್ದು ತನ್ನ ಸ್ವಯಾರ್ಜಿತ ಆಸ್ತಿಗೆ ವಿಲ್ ಮಾಡಿಟ್ಟಿದ್ರೆ ಅಥವಾ ಬೇರೆ ಯಾರಿಗಾದರೂ ಮಾರಾಟ ಮಾಡಿಟ್ಟಿದ್ರೆ ದಾನವಾಗಿ ನೀಡಿದರೆ ಅಂತಹ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಪಾಲು ಪಡೆಯಲು ಸಾಧ್ಯ ಇರೋದಿಲ್ಲ. ಅಂದರೆ ತಂದೆಯ ಸ್ವಯಾರ್ಜಿತ ಆಸ್ತಿ ಆಗಿರೋದ್ರಿಂದ ಯಾವುದೇ ವಿಧವಾಗಿ ವರ್ಗಾವಣೆ ಆಗಿದ್ರೂ ಕೂಡ ಅದರಲ್ಲಿ ಪಾಲು ಕೇಳುವಂತಹ ಹಕ್ಕು ಹೆಣ್ಮಕ್ಳಿಗೆ ಇರೋದಿಲ್ಲ. ಮೂರನೇದಾಗಿ ರಿಲೀಸ್ ಡೇಟ್ ಅಂದರೆ ಹಕ್ಕು ಬಿಡುಗಡೆ ಪತ್ರದ ಮೂಲಕ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಬಿಟ್ಟುಕೊಟ್ಟಿದ್ರೆ ಅಂತಹ ಬಿಟ್ಟುಕೊಟ್ಟ ಆಸ್ತಿಯನ್ನು ಮತ್ತೆ ಕೇಳುವಂತಹ ಅಧಿಕಾರ ಮಹಿಳೆಗೆ ಇರೋದಿಲ್ಲ. ಅಂದರೆ ಆಸ್ತಿ ಪಾಲು ಆಗುವಂತಹ ಸಂದರ್ಭದಲ್ಲಿ ನನಗೆ ಆಸ್ತಿ ಬೇಡ, ಹಣ ಪಡಿತೇನೆ ಅಂಥೇಳಿ ಒಪ್ಪಿಗೆಯಿಂದಲೇ ಹಕ್ಕು ಬಿಡುಗಡೆ ಪತ್ರಕ್ಕೆ ಸಹಿ ಹಾಕಿರ್ತಾರೆ. ಆ ಬಳಿಕ ಆಸ್ತಿ ಕೇಳುವಂತಹ ಅಧಿಕಾರ ಅವರಿಗೆ ಇರೋದಿಲ್ಲ. ನೆಕ್ಸ್ಟು ಅಂದರೆ ನಾಲ್ಕನೇದಾಗಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಯ ಅನ್ವಯ 2005ಕ್ಕೂ ಮೊದಲೇ ಆಸ್ತಿ ಹಂಚಿಕೆಯಾಗಿದ್ದರೆ ಅಂದರೆ ಪಾರ್ಟಿಷನ್ ಆಗಿ ಗಂಡು ಮಕ್ಕಳು ಅವರವರ ಭಾಗವನ್ನು ಅನುಭವಿಸ್ತಾ ಇದ್ದರೆ ಅಂತಹ ಭೂಮಿಯನ್ನು ಮತ್ತೆ ನೀಡಿ ಅಂತ ಕೇಳಲಿಕ್ಕೆ ಯಾವುದೇ ಹಕ್ಕು ಇರೋದಿಲ್ಲ. ಐದನೇದಾಗಿ 2005ರ ನಂತರ ಪಾರ್ಟಿಷನ್ ಮಾಡುವಂತಹ ಸಂದರ್ಭದಲ್ಲಿ ವಿಭಾಗ ಪತ್ರಕ್ಕೆ ಹೆಣ್ಣು ಮಕ್ಕಳು ಸಹಿ ಹಾಕಿ ಒಪ್ಪಿಗೆಯನ್ನು ಸೂಚಿಸಿದರೆ ಅಂದರೆ ಗಂಡು ಮಕ್ಕಳು ಸಮಪಾಲನ್ನು ಪಡೆಯುವಾಗ ತಮ್ಮದು ಯಾವುದೇ ರೀತಿ ತಂಟೆ ತಕರಾರು ಇಲ್ಲ ಅಂತ ಹೇಳಿ ವಿಭಾಗ ಪತ್ರಕ್ಕೆ ಸಹಿ ಹಾಕಿದರೆ ಆಗ ಕೂಡ ನಮಗೆ ಪಾಲು ಬೇಕು ಅಂತ ಕೇಳೋದಕ್ಕೆ ಬರೋದಿಲ್ಲ. ನೆಕ್ಸ್ಟು ಆರನೇದಾಗಿ ಪಿತ್ರಾರ್ಜಿತ ಆಸ್ತಿಯನ್ನು 2005ಕ್ಕೂ ಮೊದಲು ಮಾರಾಟ, ವಿಭಾಗ, ದಾನ ಅಂದರೆ ಯಾವುದೇ ರೀತಿಯ ವರ್ಗಾವಣೆ ನಡೆದಿದ್ರೆ ಅದರ ಮೇಲೆ ಹೆಣ್ಣು ಮಕ್ಕಳು ತಮಗೆ ಪಾಲು ಬೇಕು ಅಥವಾ ನಮ್ಮದು ಪಾಲಿದೆ ಅಂತ ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ 2005ಕ್ಕೂ ಮೊದಲು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸಮಾನ ಹಕ್ಕು ಇರಲಿಲ್ಲ. ಅದಕ್ಕಾಗಿ ಪಿತ್ರಾರ್ಜಿತ ಆಸ್ತಿಯನ್ನು 2005ಕ್ಕೂ ಮೊದಲು ಯಾವುದೇ ರೀತಿ ಮಾರಾಟ, ವಿಭಾಗ ಅಥವಾ ದಾನಪತ್ರ ಯಾವುದೇ ರೀತಿ ವರ್ಗಾವಣೆ ನಡೆದಿದ್ರೂ ಕೂಡ ಅದರಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ. ನೆಕ್ಸ್ಟು 7ನೇದಾಗಿ ತಂದೆಗೆ ವಿಲ್ ಮೂಲಕ ಅಥವಾ ದಾನಪತ್ರದ ಮೂಲಕ ಆಸ್ತಿ ಬಂದಿದ್ದರೆ ತಂದೆಯ ಜೀವಿತಾವಧಿಯಲ್ಲಿ ಹೆಣ್ಣು ಮಕ್ಕಳು ಪಾಲನ್ನು ಕೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅದು ತಂದೆಗೆ ಸಂಪೂರ್ಣ ಹಕ್ಕಿರುವಂತಹ ಆಸ್ತಿ ಆಗಿರುತ್ತೆ. ಅದರಲ್ಲಿ ಯಾರೂ ಕೂಡ ಭಾಗವನ್ನು ಕೇಳಲಿಕ್ಕೆ ಬರೋದಿಲ್ಲ.
ಒಟ್ಟಾರೆಯಾಗಿ ಆಸ್ತಿಗಿಂತ ಹೆಚ್ಚು ನಿಮ್ಮ ಸಹೋದರರು ನಿಮ್ಮ ಮದುವೆ ಅಥವಾ ಈ ಥರ ಖರ್ಚುಗಳನ್ನು ಮಾಡಿದರೆ ಆಗ ಆಸ್ತಿಯಲ್ಲಿ ಪಾಲನ್ನು ಕೇಳೋದು ಉತ್ತಮ ಅಂತ ಅನಿಸ್ಕೊಳ್ಳೋದಿಲ್ಲ. ನಿಮಗೆ ಸಂಬಂಧ ಉಳಿಸ್ಕೊಳ್ಳುವ ಮನೋಭಾವ ಇದ್ದರೆ ಪ್ರೀತಿಯಿಂದ ಮಾತಾಡಿ ಆಸ್ತಿ ಪಾಲನ್ನು ಪಡೆಯಬಹುದು. ಕಾನೂನನ್ನು ಉತ್ತಮ ವ್ಯವಸ್ಥೆ ನಿರ್ಮಾಣಕ್ಕೆ ಬಳಸಿಕೊಳ್ಳುವ ಉತ್ತಮ ಯೋಚನೆಗಳು ನಮ್ಮಲ್ಲಿ ಇದ್ದಾಗ ಮಾತ್ರ ಈ ಸಮಾಜದಲ್ಲಿ ಅನಗತ್ಯ ವಿಚಾರಕ್ಕೆ ವ್ಯಾಜ್ಯಗಳು ಕೂಡ ಉಂಟಾಗೋದಿಲ್ಲ. ಹಾಗೆ ಹೆಣ್ಣು ಮಕ್ಕಳು ಕಷ್ಟದಲ್ಲಿದ್ದಾಗ ತವರಿನ ಕಡೆಯಿಂದ ಸಹಾಯ ಮಾಡಿದಲ್ಲಿ ಆಗ ಯಾವ ಹೆಣ್ಮಕ್ಳು ಕೂಡ ಕಷ್ಟದಲ್ಲಿ ಇರೋದಿಲ್ಲ, ಆಗ ಪಾಲನ್ನು ಸಹ ಕೇಳಲಿಕ್ಕೆ ಬರೋದಿಲ್ಲ. ಸೊ ನೋಡಿದ್ರಲ್ಲ, ಹೆಣ್ಣು ಮಕ್ಕಳು ಯಾವ್ಯಾವ ಸಂದರ್ಭದಲ್ಲಿ ತವರಿನ ಆಸ್ತಿಯಲ್ಲಿ ಹಕ್ಕನ್ನು ಕೇಳಲಿಕ್ಕೆ ಬರೋದಿಲ್ಲ ಅಂಥೇಳಿ. ಸೊ ಇವತ್ತಿನ ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.